ಮೌಲ್ವಿಗಳ ಬಗ್ಗೆ ಆರೋಪ ಇರೋದು ಪಾಷಾ ಸರ್. ಕೆಲ ಮೌಲ್ವಿಗಳು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಡೆಲಿಬ್ರೇಟ್ ಆಗಿ ಕೆಲವರು ಅಂತ ಹೇಳ್ತಿದ್ದೀನಿ, ಇಂಥ ಮೌಲ್ವಿಗಳು ಅನಾವಶ್ಯಕವಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಟೆರರ್ ಹಬ್ಗಳಿಗೆ ಹಾಗೆ ಭಾರತದಲ್ಲಿರ್ತಕ್ಕಂಥ ರಾಡಿಕಲ್ ಮುಸಲ್ಮಾನರಿಗೆ ಬ್ರಿಡ್ಜ್ ಆಗ್ತಿದ್ದಾರೆ. ಮದರಸಾಗಳಲ್ಲಿ ಹಾಗೆ ಮಸೀದಿಗಳಲ್ಲಿ ಕುತ್ಕೊಂಡು ಟೆರರ್ ಆಕ್ಟಿವಿಟಿನ ಪ್ಲಾನ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಾನ ಸ್ಮರಣೆ ಆಗ್ಬೇಕಾಗಿದ್ದ, ಅಲ್ಲಾನ ಪ್ರಾರ್ಥನೆ ಆಗ್ಬೇಕಾಗಿದ್ದ ಜಾಗದಲ್ಲಿ ಮನುಷ್ಯರನ್ನ ಕೊಲ್ಲೋಕೆ ಸ್ಕೆಚ್ ಆಗ್ತಾ ಇದೆ. ಇದಕ್ಕೆ ಕೆಲ ಮೌಲ್ವಿಗಳು ಬ್ರಿಡ್ಜ್ ಆಗ್ತಾ ಇದ್ದಾರೆ. ಇಂಥ ಆರೋಪ ಕೂಡ ಇದೆ. ಮೇಡಮ್ ನೋಡಿ, ಈ ಕೆಲವುದು ಇದು ತಗೊಂಡು ಇಲ್ಲ ಇಡೀ ಸಮುದಾಯ ಮೇಲೆ ಇದು ಹಾಕ್ಬೇಡ. ಇಲ್ಲ, ನಾನು ಕೆಲವರು ಅಂತಾನೆ ಕೇಳ್ತಾ ಇದ್ದೀನಿ. ಈ ಕೆಲವು ಇದ್ದಾರಲ್ಲ, ಅವ್ರಿಗೆ ಕನೆಕ್ಷನ್ ಇರುತ್ತೆ ಟೆರರಿಂದ, ಆಚೆಯಿಂದ, ಅದು ಇರುತ್ತೆ. ಅವರು ಮಾಡೋ ಕೆಲಸಕ್ಕೆ ಇಡೀ ಮದ್ರಸಾಗಳ ಮೇಲೆ ಹೆಸರು ಕೆಟ್ಟದ್ ಬರ್ತಾ ಇದೆ, ಮಸೀದಿಗಳ ಮೇಲೆ ಕೆಟ್ಟ ಹೆಸರು ಬರ್ತಾ ಇದೆ. ಇನ್ನೊಂದು ಏನಂದ್ರೆ, ಟೆರಿಸ್ ಯಾರು ಇರ್ತಾನೆ ಅವನದು ಧರ್ಮಕ್ಕೆ ಅವನಿಗೆ ಕನೆಕ್ಷನ್ ಇರಲ್ಲ. ಅವನು ಮುಸಲ್ಮಾನೂ ಅಲ್ಲ, ಹಿಂದೂನೂ ಅಲ್ಲ. ಟೆರಿಸ್ ಯಾರಿಗೆ ಬಿಡಲ್ಲ ಅವನು. ಈಗ ಸತ್ತಿದಾರಲ್ಲ, ಅದರಲ್ಲಿ ಬೇರೆ ಹಿಂದೂಗಳು ಅಲ್ಲ, ಮುಸಲ್ಮಾನರು 4-5 ಜನ ಸತ್ತಿದ್ದಾರೆ ಅಲ್ಲಿ, ಈಗ ಇದರಲ್ಲಿ ಕೆಂಪುಕೋಟೆ ಇದರಲ್ಲಿ ಸಿಗ್ನಲ್ ನಲ್ಲಿ. ಅದು ಇನ್ನೊಂದು ಮಾತು, ಈಗ ನಾನು ಬೇರೆ ಚಾನಲ್ ಹೋಗಿದ್ರೆ ಅಲ್ಲಿ ಹೇಳಿದ್ರು ಎಲ್ಲಾ ದೇವಸ್ಥಾನಗಳೆಲ್ಲ ಬ್ಲಾಸ್ಟ್ ಮಾಡೋರು ಮುಸಲ್ಮಾನರು ಅಂತ. ನಾನು ಇನ್ನೊಂದು ಮಾತು ನಾನು ಹೇಳ್ತೀನಿ, ಮಕ್ಕಾ ಮಸೀದಿ ಹೈದರಾಬಾದ್ ನಲ್ಲಿ ಆ ಮುಸಲ್ಮಾನ ಹೆಸರು ಬಂದಿದ್ದು, ಆದ್ರೆ ಮಸೀದಿ ಒಳಗಡೆ ಬ್ಲಾಸ್ಟ್ ಆಯ್ತು, 20 ಮುಸಲ್ಮಾನರು ಸತ್ತರು. ಅದು ಏನು ನೋಡಿ, ಅವನು ಮುಸಲ್ಮಾನ ಅಂತ ಅವನು ಇದ್ದಿದ್ರೆ ಮುಸಲ್ಮಾನ್ಗೆ ಸಾಯಿಸ್ತಾ ಇಲ್ಲ, ಅವನಿಗೆ ಧರ್ಮ ಇಲ್ಲ ಮೇಡಮ್. ಅಜ್ಮೀರ್ ದರ್ಗಾದಲ್ಲಿ ಅಲ್ಲಿನೂ ಬ್ಲಾಸ್ಟ್ ಆಯ್ತು, ಅಲ್ಲಿನೂ ಒಬ್ಬರು ಸತ್ರು. ಈ ತರ ನೋಡಿ, ಈ ಆತಂಕವಾದಿಗಳು ಅವರು ಅವನು ಮುಸಲ್ಮಾನ ಅವನು ಹಿಂದೂ ಅಂತ ನೋಡಲ್ಲ. ಅವ್ರದ್ದು ಸುಪಾರಿ ಏನಿರುತ್ತೆ ಬೇರೆ ದೇಶದಿಂದ, ಚೈನಾ ದೊಡ್ಡ ಶತ್ರು, ಇನ್ನೊಂದು ದೊಡ್ಡ ಶತ್ರು ಬಂದವರು ಪಾಕಿಸ್ತಾನ. ಆ 2 ದೇಶಗಳು ಏನ್ ಮಾಡ್ತಾರೆ, ನಮ್ಮ ಭಾರತ ಶಾಂತಿಯಾಗಿ ಇರಬಾರ್ದು ಅಂತ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಏನನ್ನ ದೌಡ್ ಬಂದ ತಕ್ಷಣ ಆಕ್ಷನ್ ತಗೋಬೇಕು. ಯಾವ ಮದ್ರಸಾ ಇರಲಿ, ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಅಲ್ಲಿ ಏನನ್ನ ಇದು ನಡೀತಾ ಇದ್ರೆ ಇದು ಮಾಡಲ್ಲ, ಬಿಡ್ತಾರೆ. ಒಂದು ಎಲೆಕ್ಷನ್ ಹತ್ರವರೆಗೂ ಬಿಡ್ತಾರೆ, ಗೊತ್ತಿರುತ್ತೆ. ಇಂಟೆಲಿಜೆಂಟ್ ತುಂಬಾ ಫಾಸ್ಟ್ ಇದೆ ನಮ್ಮ ಭಾರತಕ್ಕೆ. ಅದಕ್ಕೆ ರಾಜಕಾರಣಿಗಳು ಡೈರೆಕ್ಷನ್ ಕೊಡಬೇಕು. ಅದಕ್ಕೆ ನೋಡಿ, ದೇಶದಲ್ಲಿ ಈ ತರ ಆಗ್ತಾ ಇದೆ. ನಮ್ಮ ಪ್ರಧಾನಿ ಮೋದಿ ಅವರು ಬರ್ಡೇ ಮಾಡಕ್ಕೆ ಭೂಟಾನ್ ಹೋಗಿದ್ದಾರೆ, ಹ್ಯಾಪಿ ಬರ್ಡೇ ಟು ಯು ಅಂತ ಹೋಗಿದ್ದಾರೆ ಅಲ್ಲಿ. ಅದು ಈ ಟೈಮ್ನಲ್ಲಿ ಹೋಗ್ಬೇಕಾ? ನೋಡಿ, ಅಮಿತ್ ಶಾ ಅವರು ಅಲ್ಲಿ ಹೇಳ್ತಾರೆ, ಇಲ್ಲಿ ಬಿಹಾರ್ನಿಂದ, ಇದರಿಂದ, ಬಾಂಗ್ಲಾದೇಶ, ಅಲ್ಲಿಂದ, ಪಾಕಿಸ್ತಾನದಿಂದ ಬರ್ತಾ ಇದ್ದಾರೆ. ಯಾರ ಕೈನಲ್ಲಿ ಇರೋದು? ಯಾರು ಮುಸಲ್ಮಾನ್ ಕೈನಲ್ಲಿ ಇದೆ? ಹಿಂದೂ ಕೈನಲ್ಲಿ ಇದೆ? ಇಲ್ಲ, ಗೌರ್ಮೆಂಟ್ ಕೈನಲ್ಲಿ ಇರೋದು. ನಮ್ಮ ದೇಶಕ್ಕೆ ಯಾವ ತರ ಸೇಫ್ಟಿ ಮಾಡ್ಬೇಕು ಅವ್ರು ಮಾಡಬೇಕು ಮೇಡಮ್. ಇಲ್ಲಾಂದ್ರೆ ನೋಡಿ, ಈ ತರ ಆಗ್ತಾನೆ ಇರುತ್ತೆ. ಅವಾಗ ಆಗ್ತಾನೆ ಇರುತ್ತೆ. ಯಾರು ನೋಡಿದ್ರು ಬರೋದು, ಬಾಂಬ್ ಬ್ಲಾಸ್ಟ್ ಮಾಡ್ಬಿಡೋದು, ಹೋಗ್ಬಿಡೋದು. ಅಪ್ಪನ ಮನೆ ದೇಶ ಇದು, ಜನ ಸಾಯಿರೋದು ನಾವು ಹಿಂದೂ ಮುಸಲ್ಮಾನೇ ಸಾಯೋದು. ಉಮರ್ ಶರೀಫ್ ಸರ್ ನೋಡಿ, ಪಾಷಾ ಸರ್ ಹೇಳ್ದಾಗೆ ಹೆಂಗೆ ಜನರಲೈಸ್ ಆಗ್ಬಿಡುತ್ತೆ ಅಂದ್ರೆ, ಗಾಂಧಿ ಹತ್ಯೆ ಆದಾಗಿನಿಂದನೂ ಕೂಡ RSS ನ ಪಾಯಿಂಟ್ ಮಾಡಿ ಹೇಳ್ತಿದ್ದಾರೆ, ನೀವು ಗಾಂಧಿ ಕೊಂದವರು ಸತ್ಯ ತರ್ಕ ಮಾಡ್ಲಿಕ್ಕೆ ಹೋಗೋರು ಕಮ್ಮಿನೇ. ಹಂಗೇನೆ ಯಾವುದೋ ಒಂದು ಟೆರರ್ ಆದ ತಕ್ಷಣ, ಟೆರರ್ ಅಟ್ಯಾಕ್ ಆದ ತಕ್ಷಣ ಅಲ್ಲಿ ಮುಸಲ್ಮಾನರ ಹೆಸರು ಕಂಡು ಬಂದ್ರೆ, ಆಗ್ಲೇ ಸರ್ ಕೂಡ ಅಬ್ಜೆಕ್ಷನ್ ಎತ್ತಾ ಇದ್ರು, ಬಟ್ ಜನರಲಿ ಬರೋ ಸ್ಟೇಟ್ಮೆಂಟ್ ಹಂಗೇನೆ. ಅಂದ್ರೆ ಟೆರರ್ ಅಟ್ಯಾಕ್ ಆದಾಗೆಲ್ಲ ಇರೋರು ಮುಸ್ಲಿಮ್ಸೇ ಅಂತ ಹೇಳಿ. ನಿನ್ನೆ ಕಾಲರ್ ಒಬ್ರು ಹೇಳ್ತಾರೆ, ಈ ರಾಡಿಕಲ್ಸ್, ಅದರಲ್ಲೂ ಮುಸ್ಲಿಂ ಅಲ್ಲಿರೋ ರಾಡಿಕಲ್ಸ್ಗೆ ನೀವು ಎಜುಕೇಶನ್ ಕೊಟ್ರೆ ಬಾಂಬ್ ಮಾಡ್ತಾರೆ, ಎಜುಕೇಶನ್ ಕೊಡದೆ ಹೋದ್ರೆ ಕೈಯಲ್ಲಿ ಕಲ್ಲಿಟ್ಕೊಂಡು ಕಲ್ಲೆಸಿತಾರೆ. ಈ ರಾಡಿಕಲ್ ಗಳನ್ನ ನಾವು ಚೇಂಜ್ ಮಾಡೋ ಪ್ರಯತ್ನ ಮಾಡೋಕ್ ಹೋಗೋದು ಬೇಡ, ಎಲಿಮಿನೇಟ್ ಮಾಡಿಬಿಡಬೇಕು. ಯಾಕಂದ್ರೆ ಈ ರಾಡಿಕಲ್ಸ್ ದೇಶಕ್ಕೆ ಯಾವತ್ತಿದ್ರು ಆಪತ್ತಿ. ಅಂದ್ರೆ ಜನರ ಮನಸ್ಸಿನಲ್ಲಿ ಇಂಥದ್ದೊಂದು ಭಾವನೆ ಕೂತ್ ಬಿಡುತ್ತೆ, ಬದಲಾಯಿಸೋದು ಎಷ್ಟು ಕಷ್ಟ. ಇವಾಗ ರಾಡಿಕಲ್ಸ್ ನ ಎಲಿಮಿನೇಟ್ ಮಾಡ್ಬೇಕಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ ಅಂದ್ರೆ, ಬರೀ ಅವರು ಹಾಕೊಳ್ಳುವ ಡ್ರೆಸ್ ಮೇಲೆ ಒಂದು ಊಹೆ ಮೂಲಕ ಇವ್ರು ರಾಡಿಕಲ್ಸ್ ಅಂತ ಹೇಳಕ್ಕಾಗತ್ತಾ? ಇವಾಗ ನಾನು ಟರ್ಬನ್ ಕಟ್ಟಿದೀನಿ, ಅವರು ತೋಪ್ ಕಟ್ಕೊಂಡಿದ್ದಾರೆ, ಎಲ್ಲರೂ ಗಡ್ಡ ಬಿಟ್ಕೊಂಡಿದೀವಿ. ಆದ್ರೆ ಒಂದು ಕಾಲದಲ್ಲಿ, ಇವಾಗ ಪರವಾಗಿಲ್ಲ, ಇವಾಗ ಮೂವಿ ಆಕ್ಟರ್ಸ್ ಎಲ್ಲ ಬಂದು ಗಡ್ಡ ಬಿಡ್ತಾ ಇದಾರೆ. ಇವಾಗ ಯಶ್ ಅವರಾಗ್ಲಿ, ಬೇರೆ ಇನ್ಯಾರಾಗ್ಲಿ, ಎಲ್ಲ ಗಡ್ಡ ಬಿಟ್ರೆ ಸ್ಟೈಲ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಇವತ್ತಿಂದ 15 ವರ್ಷ ಮುಂಚೆ ಗಡ್ಡ ಬಿಟ್ರೆ ಟೆರರಿಸ್ಟ್ ಅಂತ ಒಂದು ಲೇಬಲ್ ಕೊಡಲಾಯಿತು. ಇವತ್ತು ಅದು ಚೇಂಜ್ ಆಗಿದೆ. ಸೊ ಅದೇ ರೀತಿ ಎಷ್ಟೋ ಮನಸ್ಸಿಗೆ ಬರ್ಬೋದು, ಏನಂದ್ರೆ ತಪ್ಪು ಅನುಮಾನಗಳು ಬರ್ಬೋದು. ಬಟ್ ರಾಡಿಕಲ್ಸ್ ಅಂತ ಹೇಗೆ ನಾವು ಪ್ರೂವ್ ಮಾಡಕ್ಕಾಗತ್ತೆ? ಅವ್ರು ಯಾವುದೇ ಒಂದು ಕೆಲಸ ಮಾಡದೆ ಅವ್ರು ರಾಡಿಕಲ್ಸ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಈಗೇನಂದ್ರೆ ಇವತ್ತಿರೋತಕ್ಕಂಥ ಮುಸಲ್ಮಾನರು ನೋಡಿ, ಇಲ್ಲಿ ನಾವೆಲ್ಲ ಇದೀವಿ. ನಾನು ನಮ್ಮ ಮನೇಲಿ ಇವತ್ತು ತಮಿಳ್ ಮಾತಾಡ್ತೀನಿ. ನಮ್ಮ ಪೂರ್ವಜರು ಬಂದು ದ್ರವಿಡಿಯನ್ಸ್, ತಮಿಳ್ನಾಡಿನವರೇ. ಅದೇ ರೀತಿಯಲ್ಲಿ ಇಲ್ಲಿರೋರೆಲ್ಲ ದ್ರವಿಡಿಯನ್ಸೇ ಇದೀವಿ ಇಲ್ಲಿ. ಇಲ್ಲಾಂದ್ರೆ ಆರ್ಯನ್ಸೇ ಇರ್ಬೋದು, ಇಲ್ಲ ಅರಬ್ಸ್ ಅಂತ ನೋಡಿದ್ರೆ 1-2% ಇರ್ಬೋದು. ಆದ್ರೆ ಅರಬ್ಸ್ ಕೂಡ ಇವತ್ತು ಶಾಂತವಾಗಿದ್ದಾರೆ.
ಸೊ ಹಾಗಾಗಿ ಯಾವುದೇ ಒಂದು ರೇಸ್ ಮೇಲೆ, ಕಲರ್ ಮೇಲೆ, ಅವ್ರ ಭಾಷೆ ನುಡಿಯೋದ ಅದರ ಮೇಲೆ ಇವರು ಇಂಥವ್ರು ಅಂತ ನಾವು ಒಂದು ಜನರಲೈಸ್ಡ್ ಒಪಿನಿಯನ್ ತಗೊಂಡ್ ಬರಕ್ ಆಗೋದಿಲ್ಲ. ಸೊ ರಾಡಿಕಲೈಸೇಷನ್ಗೆ ಏನು ಮಾನದಂಡ? ಹೌ ಡು ವಿ ಐಡೆಂಟಿಫೈ? ಇವಾಗ ಯಾರಾದ್ರೂ ಕೈನಲ್ಲಿ ಏನೋ ಖಡ್ಗ ತಗೊಂಡ್ ಹೋಗ್ತಾ ಇದಾರಾ, ಇಲ್ಲ ಅವ್ರ ಮಾತುಕತೆ ಹೇಗಿದೆ, ಅವ್ರು ಏನೋ ಒಂದು ಆಕ್ರೋಶವಾಗಿ ಮಾತಾಡ್ತಿದಾರ, ಅಂತದ್ದು ಏನಾದ್ರು ಇದ್ರೆ ನಾವು ಏನಾದ್ರು ಐಡೆಂಟಿಫೈ ಮಾಡಿ ಇವನು ರಾಡಿಕಲ್ ಆಗಿದ್ದಾನೆ ಅಂತ ಹೇಳ್ಬೋದು. ಬಟ್ ಅವ್ನು ಎಂಥದೂ ಮಾಡಿಲ್ಲ, ಬರೀ ಅವನಿಗೆ ಬರೀ ಧರ್ಮವನ್ನು ಸರಿಯಾಗಿ ಪಾಲಿಸ್ತಾ ಇದ್ದಾನೆ ಅಂದ್ರೆ ಅವನಿಗೆ ರಾಡಿಕಲ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗತ್ತಾ? ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಏನಾಗ್ತಿದ್ರೆ, ಪ್ರೂವ್ ಆಗಕ್ ಮುಂಚೆನೆ ಎಲ್ಲೋ ಒಂದ್ ಕಡೆ ಒಂದು ಘಟನೆ ನಡೆದ್ಬಿಟ್ರೆ ಒಂದ್ ವೇಳೆ ಇವರು ಮುಸ್ಲಿಂ ಟೆರರಿಸ್ಟ್ ಮಾಡಿರ್ತಾರೋ ಅಂತ ಒಂದು ಪ್ರಶ್ನೆನೇ ಬರುತ್ತೆ. ಆದ್ರೆ ಏನ್ ಪ್ರೂವ್ ಮಾಡಬೇಕಾಗಿಲ್ಲ, ಮಾಧ್ಯಮಕ್ಕೂ ಕೂಡ ಏನು ಪಬ್ಲಿಷ್ ಮಾಡಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ಮೈಂಡ್ ಸೆಟ್ ನಲ್ಲಿ ಇವರೇ ಮಾಡಿರ್ತಾರೆ ಅಂತ ಆ ಒಂದು ಮನಸ್ಥಿತಿಗೆ ಯಾಕೆ ಬಂದ್ರು? ಯಾಕಂತ ಹೇಳಿದ್ರೆ ಕುರಾನ್ ಬಗ್ಗೆ ಅವ್ರಿಗೂ ಕೂಡ ಜ್ಞಾನ ಇಲ್ಲ, ಪ್ರವಾದಿ ಬಗ್ಗೆ ಅವ್ರಿಗೆ ಪರಿಚಯ ಆಗಿಲ್ಲ. ನೋಡಿ, ಮಹಾಭಾರತ ಬಗ್ಗೆ ಮಾತಾಡ್ತಿದ್ವಿ. ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ನಡೆದಿರೋದು ನಮ್ಗೆ ಗೊತ್ತಾಗಿದೆ. ಏನ್ ನಡೀತು? ಪಾಂಡವರು ಮತ್ತೆ ಕೌರವರು ಯುದ್ಧ ಮಾಡಿದ್ರು. ಯುದ್ಧ ಮಾಡಿದ ಕಾರಣಕ್ಕೋಸ್ಕರ ಇವರೆಲ್ಲರೂ ಏನು ಫೈಟರ್ಸ್, ಯಾವಾಗ್ಲೂ ಫೈಟ್ ಮಾಡ್ತಾನೆ ಇರ್ತಾರೆ, ಹಿಂದೂಗಳು ಯಾವತ್ತಿಗೂ ಯುದ್ಧ ಮಾಡ್ತಾನೆ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಅದೇ ರೀತಿ ಪ್ರವಾದಿ ಕಾಲದಲ್ಲಿ ಯುದ್ಧ ನಡೆಯುವ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಪ್ರವಾದಿ ಎಲ್ಲರನ್ನೂ ಕ್ಷಮಿಸ್ಬಿಟ್ರಲ್ಲ, ಈ ಮಾತು ಎಲ್ಲರಿಗೂ ಗೊತ್ತಾಗಬೇಕು. ಪ್ರವಾದಿ ಮಕ್ಕಾಗ್ ಬರುವಾಗ ಎಲ್ಲರನ್ನೂ ಕ್ಷಮಿಸ್ಬಿಟ್ರು. ಯಾರನ್ನು ನಾನು ಸೇಡ್ ತಗೊಳ್ಳಲ್ಲ ಅಂತ ಹೇಳಿರುವ ಒಂದು ಮಾತು ಪ್ರಪಂಚಕ್ಕೆ ಹೋಗ್ಬೇಕಾಗಿದೆ, ಅದು ಘೋಷಣೆ ಆಗ್ಬೇಕಾಗಿದೆ. ನಮ್ಮ ಪ್ರವಾದಿ ಬಗ್ಗೆ ಕೂಡ ಯಾರಿಗೂ ಪರಿಚಯ ಮಾಡಿಲ್ಲ. ಇದಕ್ಕೆ ಕಾರಣ ಮುಸಲ್ಮಾನರು ಕೂಡ. ಯಾಕಂದ್ರೆ ನಾವು ಅವರವರ ಭಾಷೆಯಲ್ಲಿ ಅವರಿಗೆ ಅರ್ಥ ಮಾಡುವ ರೀತಿಯಲ್ಲಿ ತುಳುನಲ್ಲಿ ಇಸ್ಲಾಂ ಬಗ್ಗೆ ಗೊತ್ತಾಗಬೇಕಾಗಿದೆ, ಮಲಯಾಳಂನಲ್ಲಿ ಒಂದು ರೀತಿ ಗೊತ್ತಾಗಿದೆ, ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು, ಪ್ರವಾದಿಯ ಜೀವನ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಬರೀ ಮುಸ್ಲಿಮೇತರರಿಗಂತಿಲ್ಲ, ಮುಸಲ್ಮಾನರು ಕೂಡ ಪರಿಚಯ ಮಾಡಿಸಬೇಕಾಗಿದೆ. ಯಾಕಂದ್ರೆ ಹಲವಾರು ಮುಸಲ್ಮಾನರು ಕೂಡ ತಪ್ಪು ಅರ್ಥ ಮಾಡ್ಕೊಂಡು ಕೂಡ ತಪ್ಪು ಮಾಡೋರು ಇದ್ದಾರೆ. ಅದನ್ನು ಕೂಡ ನಾವು ನಿಲ್ಲಿಸಬೇಕಂದ್ರೆ ಪ್ರವಾದಿಯ ಜೀವನದ ಬಗ್ಗೆ ಎಲ್ಲರಿಗೂ ನಾವು ತಲುಪಿಸಬೇಕಾಗಿರುತ್ತೆ. ಕೆಲವತಕ್ಕಂತ ಮುಸಲ್ಮಾನರು ನೋಡಿ, ಇಲ್ಲಿ ನಾವೆಲ್ಲ ಇದ್ವಿ. ನಾನು ನಮ್ಮ ಮನೇಲಿ ಇವತ್ತು ತಮಿಳ್ ಮಾತಾಡ್ತೀನಿ. ನಮ್ಮ ಪೂರ್ವಜರು ಬಂದು ದ್ರವಿಡಿಯನ್ಸ್, ತಮಿಳ್ನಾಡಿನವರೇ. ಅದೇ ರೀತಿಯಲ್ಲಿ ಇಲ್ಲಿರೋರೆಲ್ಲ ದ್ರವಿಡಿಯನ್ಸೇ ಇದೀವಿ. ಇಲ್ಲಿ ಇಲ್ಲಾಂದ್ರೆ ಆರಿಯನ್ಸೇ ಇರ್ಬೋದು, ಇಲ್ಲ ಅರಬ್ಸ್ ಅಂತ ನೋಡಿದ್ರೆ 1-2% ಇರ್ಬೋದು. ಆದ್ರೆ ಅರಬ್ಸ್ ಕೂಡ ಇವತ್ತು ಶಾಂತವಾಗಿದ್ದಾರೆ. ಸೊ ಹಾಗಾಗಿ ಯಾವುದೇ ಒಂದು ರೇಸ್ ಮೇಲೆ, ಕಲರ್ ಮೇಲೆ, ಅವ್ರ ಭಾಷೆ ನುಡಿಯೋದ ಅದರ ಮೇಲೆ ಇವರು ಇಂಥವ್ರು ಅಂತ ನಾವು ಒಂದು ಜನರಲೈಸ್ಡ್ ಒಪಿನಿಯನ್ ತಗೊಂಡ್ ಬರಕ್ ಆಗೋದಿಲ್ಲ. ಸೊ ರಾಡಿಕಲೈಸೇಷನ್ಗೆ ಏನು ಮಾನದಂಡ? ಹೌ ಡು ವಿ ಐಡೆಂಟಿಫೈ? ಇವಾಗ ಯಾರಾದ್ರೂ ಕೈನಲ್ಲಿ ಏನೋ ಖಡ್ಗ ತಗೊಂಡ್ ಹೋಗ್ತಾ ಇದಾರಾ, ಇಲ್ಲ ಅವ್ರ ಮಾತುಕತೆ ಹೇಗಿದೆ, ಅವ್ರು ಏನೋ ಒಂದು ಆಕ್ರೋಶವಾಗಿ ಮಾತಾಡ್ತಿದಾರ, ಅಂತದ್ದು ಏನಾದ್ರು ಇದ್ರೆ ನಾವು ಏನಾದ್ರು ಐಡೆಂಟಿಫೈ ಮಾಡಿ ಇವನು ರಾಡಿಕಲ್ ಆಗಿದ್ದಾನೆ ಅಂತ ಹೇಳ್ಬೋದು. ಬಟ್ ಅವನು ಎಂಥದೂ ಮಾಡಿಲ್ಲ, ಬರೀ ಅವನಿಗೆ ಬರೀ ಧರ್ಮವನ್ನು ಸರಿಯಾಗಿ ಪಾಲಿಸ್ತಾ ಇದ್ದಾನೆ ಅಂದ್ರೆ ಅವನಿಗೆ ರಾಡಿಕಲ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗತ್ತಾ? ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಏನಾಗ್ತಿದ್ರೆ, ಪ್ರೂವ್ ಆಗಕ್ ಮುಂಚೆನೆ ಎಲ್ಲೋ ಒಂದ್ ಕಡೆ ಒಂದು ಘಟನೆ ನಡೆದ್ಬಿಟ್ರೆ ಒಂದ್ ವೇಳೆ ಇವರು ಮುಸ್ಲಿಂ ಟೆರರಿಸ್ಟ್ ಮಾಡಿರ್ತಾರೋ ಅಂತ ಒಂದು ಪ್ರಶ್ನೆನೇ ಬರುತ್ತೆ. ಆದ್ರೆ ಏನ್ ಪ್ರೂವ್ ಮಾಡಬೇಕಾಗಿಲ್ಲ, ಮಾಧ್ಯಮಕ್ಕೂ ಕೂಡ ಏನು ಪಬ್ಲಿಷ್ ಮಾಡಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ಮೈಂಡ್ ಸೆಟ್ ನಲ್ಲಿ ಇವರೇ ಮಾಡಿರ್ತಾರೆ ಅಂತ ಆ ಒಂದು ಮನಸ್ಥಿತಿಗೆ ಯಾಕೆ ಬಂದ್ರು? ಯಾಕಂತ ಹೇಳಿದ್ರೆ ಕುರಾನ್ ಬಗ್ಗೆ ಅವ್ರಿಗೂ ಕೂಡ ಜ್ಞಾನ ಇಲ್ಲ, ಪ್ರವಾದಿ ಬಗ್ಗೆ ಅವ್ರಿಗೆ ಪರಿಚಯ ಆಗಿಲ್ಲ. ನೋಡಿ, ಮಹಾಭಾರತ ಬಗ್ಗೆ ಮಾತಾಡ್ತಿದ್ವಿ. ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ನಡೆದಿರೋದು ನಮ್ಗೆ ಗೊತ್ತಾಗಿದೆ. ಏನ್ ನಡೀತು? ಪಾಂಡವರು ಮತ್ತೆ ಕೌರವರು ಯುದ್ಧ ಮಾಡಿದ್ರು. ಯುದ್ಧ ಮಾಡಿದ ಕಾರಣಕ್ಕೋಸ್ಕರ ಇವರೆಲ್ಲರೂ ಏನು ಫೈಟರ್ಸ್, ಯಾವಾಗ್ಲೂ ಫೈಟ್ ಮಾಡ್ತಾನೆ ಇರ್ತಾರೆ, ಹಿಂದೂಗಳು ಯಾವತ್ತಿಗೂ ಯುದ್ಧ ಮಾಡ್ತಾನೆ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಅದೇ ರೀತಿ ಪ್ರವಾದಿ ಕಾಲದಲ್ಲಿ ಯುದ್ಧ ನಡೆಯುವ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಪ್ರವಾದಿ ಎಲ್ಲರನ್ನೂ ಕ್ಷಮಿಸ್ಬಿಟ್ರಲ್ಲ, ಈ ಮಾತು ಎಲ್ಲರಿಗೂ ಗೊತ್ತಾಗಬೇಕು. ಪ್ರವಾದಿ ಮಕ್ಕಾಗ್ ಬರುವಾಗ ಎಲ್ಲರನ್ನೂ ಕ್ಷಮಿಸ್ಬಿಟ್ರು. ಯಾರನ್ನು ನಾನು ಸೇಡ್ ತಗೊಳ್ಳಲ್ಲ ಅಂತ ಹೇಳಿರುವ ಒಂದು ಮಾತು ಪ್ರಪಂಚಕ್ಕೆ ಹೋಗ್ಬೇಕಾಗಿದೆ, ಅದು ಘೋಷಣೆ ಆಗ್ಬೇಕಾಗಿದೆ. ನಮ್ಮ ಪ್ರವಾದಿ ಬಗ್ಗೆ ಕೂಡ ಯಾರಿಗೂ ಪರಿಚಯ ಮಾಡಿಲ್ಲ. ಇದಕ್ಕೆ ಕಾರಣ ಮುಸಲ್ಮಾನರು ಕೂಡ. ಯಾಕಂದ್ರೆ ನಾವು ಅವರವರ ಭಾಷೆಯಲ್ಲಿ ಅವರಿಗೆ ಅರ್ಥ ಮಾಡುವ ರೀತಿಯಲ್ಲಿ ತುಳುನಲ್ಲಿ ಇಸ್ಲಾಂ ಬಗ್ಗೆ ಗೊತ್ತಾಗಬೇಕಾಗಿದೆ, ಮಲಯಾಳಂನಲ್ಲಿ ಒಂದು ರೀತಿ ಗೊತ್ತಾಗಿದೆ, ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು, ಪ್ರವಾದಿಯ ಜೀವನ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಬರೀ ಮುಸ್ಲಿಮೇತರರಿಗಂತಿಲ್ಲ, ಮುಸಲ್ಮಾನರು ಕೂಡ ಪರಿಚಯ ಮಾಡಿಸಬೇಕಾಗಿದೆ. ಯಾಕಂದ್ರೆ ಹಲವಾರು ಮುಸಲ್ಮಾನರು ಕೂಡ ತಪ್ಪು ಅರ್ಥ ಮಾಡ್ಕೊಂಡು ಕೂಡ ತಪ್ಪು ಮಾಡೋರು ಇದ್ದಾರೆ. ಅದನ್ನು ಕೂಡ ನಾವು ನಿಲ್ಲಿಸಬೇಕಂದ್ರೆ ಪ್ರವಾದಿಯ ಜೀವನದ ಬಗ್ಗೆ ಎಲ್ಲರಿಗೂ ನಾವು ತಲುಪಿಸಬೇಕಾಗಿರುತ್ತೆ.